ಇಳಕುಮಿವಲ್ಲಭನು ಹೃತ್ಕೀಲಾಲಜದೊಳಿದ್ದ ಖಿಳಚೇತನ ಜಾಲವನು ಮೋಹಿಸುವ ತ್ರಿಗುಣದಿ ಬದ್ಧರನು ಮಾಡಿ ಸ್ಥೂಲ ಕರ್ಮದಿರತರ ಮಾಡಿ ಸ್ವಲೀಲೆಗಳ ತಿಳಿಸದಲೆ ಭವದಿ ಕುಲಾಲ ಚಕ್ರದ ತೆರದಿ ತಿರುಗಿಸುತಿ ಹನುಮಾನವರ. ಸ್ವಾಮಿ ವಯಾಚೆ ಮಮ ದೇಹಿ ಜಿಹ್ವೆ ಸಮಾಗತೆ ದಂಡ ಧರೆ ಕೃತಾಂತೆ ವಕ್ತವ್ಯಮೇವಂ ಮಧುರಂ ಸುಭಕ್ತ್ಯ ಗೋವಿಂದ ದಾಮೋದರ ಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ನಾಮಸ್ಮರಣ ಸಂಧಿ ಪದ್ಯ 16. ಶ್ರೀಲಕುಮಿ ವಲ್ಲಭನು ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಶ್ರೀಹರಿಯ ಕೇವಲ ಸ್ಥೂಲ ರೂಪವಾದ ಕರ್ಮಗಳಲ್ಲಿ ಜೀವರನ್ನು ಆಸಕ್ತರನ್ನಾಗಿ ಮಾಡಿಸಿ ಈ ಸಂಸಾರದಲ್ಲಿ ಕುಂಬಾರನ ಚಕ್ರದಂತೆ ತಿರುಗಿಸುತ್ತಿಹನು ಎಂದು ತಿಳಿಸುತ್ತಾರೆ. ಸಕಲ ಶುಭಪ್ರದಳಾದ ವಿಘ್ನ ನಿವಾರಕ ಪೂರ್ವಕ ಮಂಗಳವನ್ನುಂಟು ಮಾಡುವ ಸತ್ಯ ಗುಣಾಭಿಮಾನಿಯಾದ ಶ್ರೀನಾಮಕಳಾದ ಲಕುಮಿಯು ಅತ್ಯಂತ ಸೂಕ್ಷ್ಮದಲ್ಲಿರುವ ಮೂಲ ಪ್ರಕೃತಿಗೆ ಅಭಿಮಾನಿಯು. ಮೂಲ ಪ್ರಕೃತಿಯ ಸಹಜ ಧರ್ಮಗಳಾದ ಸತ್ವ ರಜಸ್ ತಮೋ ಗುಣಗಳಿಗೆ ಕ್ರಮವಾಗಿ ಶ್ರೀ ಭೂ ದುರ್ಗಾ ರೂಪದಿಂದ ಅಭಿಮಾನಿಯಾಗಿದ್ದಾಳೆ. ಸಾತ್ವಿಕ ರಾಜಸ ಮತ್ತು ತಾಮಸರೆಂಬ 3 ಜೀವರಾಶಿಗಳಲ್ಲಿ 3 ಪ್ರಕಾರಗಳಿದ್ದು ಜೀವರ ಸ್ವರೂಪವು ನಿತ್ಯ ಮತ್ತು ಅನಾದಿ. ಶ್ರೀ ಪರಮಾತ್ಮನು ಹೇಗೆ ಅನಾದಿಯೋ ನಿತ್ಯನೋ ಅಂತೆಯೇ ಸಮಸ್ತ ತ್ರಿವಿಧ ಜೀವರ ಸ್ವರೂಪವು ನಿತ್ಯ ಹಾಗೂ ಅನಾದಿ. ಆದರೆ ಸರ್ವಜೀವರು ಅಸ್ವತಂತ್ರರು. ಈ ಕಾರಣದಿಂದ ಅನಾದ್ಯನಂತ ಕಾಲದಿಂದಲೂ ಸಕಲ ಜೀವರು ಭಗವದಧೀನರು. ಬಿಂಬರೂಪಿಯಾದ ಶ್ರೀ ಪರಮಾತ್ಮನ ಪ್ರೇರಣೆಯಿಂದಲೇ ಸಮಸ್ತ ಜೀವರ ಸ್ವರೂಪ ಧರ್ಮಗಳ ಅಭಿವ್ಯಕ್ತಿ. ಸಕಲ ತ್ರಿವಿಧ ಜೀವರ ಸ್ಥೂಲ ದೇಹದಲ್ಲಿ ಹೃತ್ಪದ್ಮವಿದೆ. ಶ್ರೀ ಪರಮಾತ್ಮನು ಸರ್ವಕ್ರಿಯಾ ಪ್ರೇರಕನಾಗಿ ಪ್ರವರ್ತಕನಾಗಿ ಜೀವರ ಹೃದಯ ಕಮಲದಲ್ಲಿ ಬಿಂಬನೆನಿಸಿದ್ದಾನೆ. ಜೀವರು ಸ್ವರೂಪತಃ ಅನಾದಿ ನಿತ್ಯರು ಎಂಬ ತತ್ವವನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯ ಹಾಗೂ ವಿಷ್ಣು ರಹಸ್ಯದ 2ನೆಯ ಅಧ್ಯಾಯದಲ್ಲಿ ಸಮಪ್ರಮಾಣವಾಗಿ ಹೇಳಿದೆ. ಶ್ರೀ ಲಕುಮಿ ವಲ್ಲಭನು ಅಖಿಳ ಚೇತನದ ಹೃತ್ಕಲಾಲಜದಳು ಅನವರತ ವಿದ್ಯಮಾನನಾಗಿದ್ದು ಜೀವರನ್ನು ಸಂಸಾರವೆಂಬ ಬಂಧನದಿಂದ ಮೋಹಯುಕ್ತರನ್ನಾಗಿ ಮಾಡುವನು. ಈ ಕಾರ್ಯವು ಯುಕ್ತವೇ ಸಾಧುವೇ ಎಂಬ ಪ್ರಶ್ನೆ ಸಹಜವಾಗಿ ಉದ್ಭವಿಸುವುದು. ಇದಕ್ಕೆ ಸಮಾಧಾನವೆಂದರೆ ಸಮಸ್ತ ತ್ರಿವಿಧ ಜೀವರು ಲಿಂಗದೇಹದಿಂದ ಸಹಿತರಾಗಿದ್ದಾರೆ. ಲಿಂಗದೇಹವು ಅನಾದಿ. ಇದು ಈಶ್ವರ ನಿರ್ಮಿತವಲ್ಲ. ಗಜ್ಜುಗದೊಳಗಿನ ಬೀಜಕ್ಕೆ ಗಜ್ಜುಗದ ಹೊರಸಿಪ್ಪೆಯು ಹೇಗೆ ಆವರಣ ರೂಪದಲ್ಲಿರುವುದೋ ಅನಾದಿ ನಿತ್ಯರಾದ ಸ್ವರೂಪ ಲಿಂಗ ಶರೀರವು ಜೀವರಿಗೆ ಆವರ್ಕವಾಗಿದೆ. ಅನಾದಿ ಲಿಂಗ ಶರೀರ ಸಹಿತರಾದ ಜೀವರನ್ನು ನನ್ನ ಶರೀರದಲ್ಲಿ ನೋಡಿದೆ ಎಂದು ಶ್ರೀ ಪರಮಾತ್ಮನು ಶ್ರೀ ಬ್ರಹ್ಮದೇವರಿಗೆ ಹೇಳಿದ ವಿಷಯವು ಶ್ರೀ ವಿಷ್ಣು ರಹಸ್ಯದಲ್ಲಿ ಸಮರ್ಥಿತವಾಗಿದೆ. ಲಿಂಗ ಶರೀರವು ತ್ರಿಗುಣಾತ್ಮಕವಾದದ್ದು, 16 ಕಲೆಗಳಿಂದ ಕೂಡಿದೆ. ಇದೇ ಅನಾದಿ ಕರ್ಮ ಬೀಜಗಳ ಆಗರ. ಇದರಿಂದ ಲಿಂಗದೇಹವು ಕರ್ಮ ಶರೀರವೆನಿಸಿದೆ. ಶುದ್ಧವಾದ ಬಂಗಾರಕ್ಕೆ ಕಲ್ಮಶವು ಹೇಗೆ ಆಚ್ಛಾದಿಸಿದೆಯೋ ಹಾಗೆ ಲಿಂಗ ಶರೀರಗತ ಅನಾದಿ ಕರ್ಮದಿಂದ ಜೀವರ ಸ್ವರೂಪವು ಆಚ್ಛಾದಿತವಾಗಿದೆ. ಚಿನ್ನವನ್ನು ಅಗ್ನಿಯಲ್ಲಿ ಹಾಕಿ ಕಾಯಿಸಿದಾಗ ಅದು ಕಲ್ಮಶದಿಂದ ಬೇರ್ಪಟ್ಟು ಶುದ್ಧ ರೂಪವನ್ನು ಪಡೆಯುವುದು. ಇದಕ್ಕೆ ಚಿನ್ನಕ್ಕೆ ಆವರ್ಕವಾಗಿರುವ ಕಲ್ಮಶ ಪರಿಹಾರ ಕ್ರಮವೇ ಮಾರ್ಗ. ಅದಕ್ಕೆ ಅಗ್ನಿ ಸಂಪರ್ಕ ಬೇಕು. ಅದರಂತೆಯೇ ಅನಾದಿ ಕರ್ಮದಿಂದ ಜೀವರನ್ನು ಬಿಡುಗಡೆ ಮಾಡಲು ಜೀವನಿಗೆ ಕರ್ಮ ಸಂಪರ್ಕವಾಗಿ ತನ್ಮೂಲಕ ನಾನಾ ಜನ್ಮಗಳಲ್ಲಿ ಜೀವರನ್ನು ಜನಿಸುವಂತೆ ಮಾಡಿ ಕರ್ಮ ಪ್ರವಾಹವನ್ನು ಹಂತ ಹಂತವಾಗಿ ಕ್ಷೀಣಿಸುತ್ತಾ ಕೊನೆಯಲ್ಲಿ ವಿರಜಾ ನದಿಯ ಸ್ನಾನದಿಂದ ಸಕಲ ಕರ್ಮ ವಿಮೋಚನೆಗೈದು ಸಾತ್ವಿಕರನ್ನು ಶುದ್ಧರನ್ನಾಗಿ ಮಾಡಿ ಅವರಿಗೆ ಅವರ ಸ್ವರೂಪಗತವಾದ
ನಿತ್ಯಾನಂದ ರೂಪವಾದ ಮೋಕ್ಷ ಸುಖವನ್ನು ಈಯುವನು. ಕರ್ಮಾಚರಣೆಯಿಂದಲೇ ಕರ್ಮ ವಿಮೋಚನೆ. ಈ ಅದ್ಭುತ ವ್ಯಾಪಾರವನ್ನು ಶ್ರೀ ಪರಮಾತ್ಮನು ತನ್ನ ಇಚ್ಛಾ ಮಾತ್ರದಿಂದ ನಡೆಸುವನು. ತ್ರಿವಿಧ ಜೀವರಿಗೆ ಅವರವರ ಯೋಗ್ಯತಾನುಸಾರ ಗತಿಯ ನೀಡಲೋಸುಗ ಶ್ರೀ ಪರಮಾತ್ಮನ ಲೀಲಾ ವಿಲಾಸ ರೂಪವಾದ ಸೃಷ್ಟಿ ಎಂಬ ಕ್ರೀಡೆ. ಸಕಲ ಜೀವರು ತ್ರಿಗುಣಾತ್ಮಕವಾದ ಅನಾದಿಲಿಂಗ ದೇಹದಿಂದ ಬದ್ಧರು ಎಂದ ಮೇಲೆ ಬದ್ಧರನು ಮಾಡಿ ಎಂಬುದರ ಅರ್ಥವೇನು? ಗಜ್ಜುಗದೊಳಗಿನ ಬೀಜಕ್ಕೂ ಮತ್ತು ಹೊರಗಿನ ಗಜ್ಜುಗದ ಸಿಪ್ಪೆಗೂ ಮಧ್ಯ ಸ್ಥಳವಿದೆ. ಇದರಿಂದ ಬೀಜವು ಅದರಲ್ಲಿ ಅಲುಗಾಡುವುದು. ಅದರಂತೆಯೇ ಸಕಲ ಜೀವರ ಸ್ವರೂಪ ದೇಹಕ್ಕೂ ಅನಾದಿಲಿಂಗ ಶರೀರಕ್ಕೂ ಪರಸ್ಪರ ಸಂಪರ್ಕವಿರುವುದಿಲ್ಲ. ಆದರೆ ಸೃಷ್ಟಿಯ ಪ್ರಾರಂಭದಲ್ಲಿ ಶ್ರೀಹರಿಯು ತನ್ನ ಇಚ್ಛಾರೂಪವಾದ ಶಕ್ತಿಯಿಂದ ಸಂಪರ್ಕವನ್ನುಂಟು ಮಾಡುವನು. ಅದರಿಂದ ಕೇವಲ ಸುವ್ಯವಸ್ಥೆಯಲ್ಲಿದ್ದ ಅನಾದಿ ಜೀವನಿಗೆ ನಾನು ನನ್ನದು ಎಂಬ ಅಹಂಕಾರ ಮಮಕಾರಗಳು ಹುಟ್ಟಿ ಸಂಸಾರವೆಂಬ ಪರಿಭ್ರಮಣದಲ್ಲಿ ಶ್ರೀಹರಿಯ ಇಚ್ಛೆಯಿಂದ ಸಿಲುಕುವನು. ಜೀವರ ಕರ್ಮ ವಿಮೋಚನೆಗೆ ಸಾಂಸಾರಿಕ ಕ್ಲೇಶಾನುಭವ ರೂಪವಾದ ಕ್ರಿಯೆಯೇ ಏಕೈಕ ಮಾರ್ಗ. ನದಿಯನ್ನು ದಾಟಲು ನದಿಯ ನೀರಿನಲ್ಲಿಯೇ ಬಿದ್ದು ಈಜಬೇಕಷ್ಟೇ. ಸಂಸಾರ ಸಾಗರದಲ್ಲಿ ದಾಟಲು ಈಜಲು ಜೀವನಿಗೆ ಶಕ್ತಿ ಇಲ್ಲ. ಅವನು ಅಸ್ವತಂತ್ರ, ನಿತ್ಯ ಪರಾಧೀನನು. ಇದರಿಂದ ಶ್ರೀಹರಿಯ ಕರುಣಾಬಲದಿಂದಲೇ ಸಂಸಾರ ಶರಧಿಯನ್ನು ತರಿಸಿ ಕ್ಲೇಶಗಳನ್ನು ಕಳೆದು ಮುಕ್ತಿ ಸುಖವನ್ನೈದುವನು. ಜೀವರಿಗೆ ಕರ್ಮ ಬಂಧನವನ್ನುಂಟು ಮಾಡಿ ಕುಲಾಲನ ಚಕ್ರದಂತೆ ಜನನ ಮರಣಾಖ್ಯವಾದ ಸಂಸಾರದಲ್ಲಿ ಸಿಲುಕಿಸಿ ತನ್ನ ಇರುವಿಕೆಯನ್ನು ಮತ್ತು ಬಿಂಬಕ್ರಿಯಾರೂಪವಾದ ವ್ಯಾಪಾರ ವಿಶೇಷಗಳನ್ನು ಜೀವರಿಗೆ ತಿಳಿಸದೆ ಅವ್ಯಕ್ತನಾಗಿದ್ದುಕೊಂಡು ಸರ್ವೇಶ್ವರನು ಸಕಲ ಜೀವರಿಗೂ ಅವರವರ ಗತಿಯನ್ನು ಹೊಂದಿಸುವನು. ಇದಕ್ಕೆ ಪ್ರಮಾಣವೆಂದರೆ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯಃ ಎಂಬ ಗೀತೆಯ ಉಕ್ತಿ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು.